ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಶಾ ಫುಡ್ ಡಿಸೈನ್ಸ್. ನಾನಿವತ್ತು ಒಂದು ಆರೋಗ್ಯಕರವಾದಂಥ ಮುರುಗುಳಿ ಸಿಪ್ಪೆಯಿಂದ ಸಾರು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು 5 ರಿಂದ 10 ನಿಮಿಷ ಸಾಕು. ಜ್ವರ ಬಂದು ಕಡಿಮೆ ಆದಮೇಲೆ ಇನ್ನೂ ಒಳೊಳಗೆ ಜ್ವರ ಇದೆ, ಸುಸ್ತಿದೆ ಅಂಥವರು ಇದನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ನಾನಿಲ್ಲಿ 3 ಜನಕ್ಕೆ ಸಾಕಾಗುವಷ್ಟು ಸಾರನ್ನು ಮಾಡ್ತಾಯಿದ್ದೀನಿ. ಒಂದು 8 ರಿಂದ 10 ಕೋಕಮ್ ಸಿಪ್ಪೆನ ಅರ್ಧ ಗಂಟೆ ಮೊದಲು ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ರೆ ಅದು ಹುಳಿಯೆಲ್ಲ ಬಿಟ್ಕೊಂಡು ಬಣ್ಣ ಎಲ್ಲ ಕೆಂಪಾಗಿರುತ್ತೆ. ಈಗ ಅದಕ್ಕೆ ಇನ್ನು ನೀರನ್ನು ಮಿಕ್ಸ್ ಮಾಡಿ ಕುದಿಯೋಕ್ಕಿಡ್ತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಉಪ್ಪೇ ಬೇಕಾಗುತ್ತೆ ಇದಕ್ಕೆ. ಬೆಲ್ಲ ಒಂದು 4 ರಿಂದ 5 ಸ್ಪೂನ್ ಬೆಲ್ಲನ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ ಕೆಂಪು ಮುರುಗುಳಿ ಸಿಪ್ಪೆಯಿಂದ ಮಾಡ್ತಾಯಿದ್ದೀನಿ. ನೀವು ಬಿಳಿ ಮುರುಗುಳಿ ಸಿಪ್ಪೆಯಿಂದ ಕೂಡ ಸಾರನ್ನು ಮಾಡ್ಕೊಳ್ಬೋದು. ಬಿಳಿ ಮುರುಗುಳಿ ಸಿಪ್ಪೆಯಲ್ಲಿ ಇನ್ನೂ ಕೂಡ ಜ್ವರಕ್ಕೆ ಬೇಕಾದಂಥ ಔಷಧಿ ಗುಣ ಇದೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಇನ್ನೊಂದು ಒಲೆ ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ, 1 ಒಣಮೆಣಸು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಕಾಳು, 1 ಸ್ಪೂನು ಜೀರಿಗೆ, ಹಾಗೆ ಒಂದು 8 ರಿಂದ 10 ಕರಿಬೇವಿನ ಎಲೆ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅನ್ನೋವರೆಗೆ ಹುರ್ಕೊಳ್ಬೇಕು. ಈಗ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈಗ ಒಗ್ಗರಣೆನ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಸಾರನ್ನು ಅನ್ನಕ್ಕೂ ಹಾಕ್ಕೊಳ್ಬೋದು, ಹಾಗೆ ಇದನ್ನು ಕುಡಿಲೂಬೋದು. ಬಿಸಿ ಬಿಸಿ ಇದ್ದಾಗ ಇದನ್ನು ಕುಡಿದ್ರೆ ಒಳಜ್ವರ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಈ ಸಾರಿನ ಒಗ್ಗರಣೆಗೆ ನೀವು ಕಾಳುಮೆಣಸನ್ನು ಸಹ ಕುಟ್ಟಿ ಹಾಕ್ಕೊಳ್ಬೋದು. ಈಗ ಈ ಸಾರನ್ನು ದೊಡ್ಡ ಊರಿನಲ್ಲಿ ಒಂದು 5 ನಿಮಿಷ, ಹಾಗೆ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಮುರುಗುಳಿ ಸಿಪ್ಪೆ ಸಾರು ರೆಡಿಯಾಗುತ್ತೆ. ನಿಮಗೇನಾದರೂ ಅರ್ಧ ಗಂಟೆ ಮೊದಲು ಮುರುಗುಳಿ ಸಿಪ್ಪೆನ ನೆನೆಸಿಡೋಕ್ಕಾಗಿಲ್ಲ ಅಂತಾದರೆ ನೀವು ಒಂದು 5 ನಿಮಿಷ ಮೊದಲು ಬಿಸಿ ನೀರಲ್ಲಿ ಇದನ್ನು ನೆನೆಸಿಟ್ಟು ಆಮೇಲೆ ಸಾರನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಮುರುಗುಳಿ ಸಿಪ್ಪೆ ಸಾರು ಹೇಗೆ ಮಾಡೋದು ಅಂತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.